ವೀಕ್ಷಕರೇ, ಜೀವನದಲ್ಲಿ ಹಠ ಇದ್ರೆ ಏನನ್ನಾದ್ರೂ ಸಾಧಿಸಬಹುದು. ಇದಕ್ಕೆ ನೀವು ಯಾರನ್ನಾದ್ರೂ ಸ್ಫೂರ್ತಿಯಾಗಿ ತೆಗೆದುಕೊಳ್ಬೇಕು ಅಂದ್ರೆ ನಟ ಇಮ್ರಾನ್ ಸರನ್ನ ತೆಗೆದುಕೊಳ್ಬಹುದು. ಇವರನ್ನ ನೀವು ಸಾಕಷ್ಟು ಮಲಯಾಳಂ ಸಿನಿಮಾಗಳಲ್ಲಿ ನೋಡಿರ್ತೀರ. ಇತ್ತೀಚೆಗೆ ಸೂರ್ಯ ನಟನೆಯ ಕರುಪ್ಪು ಸಿನಿಮಾದ ಒಂದು ದೃಶ್ಯದಲ್ಲಿ ಇಮ್ರಾನ್ ಅವರ ಅಭಿನಯವನ್ನ ನೋಡಿ ಪ್ರೇಕ್ಷಕರು ಕಣ್ಣೀರನ್ನ ಹಾಕಿದ್ರು. ಅವರ ಅಭಿನಯದ ಮುಂದೆ ಬೇರೆ ನಟರನ್ನೇ ಗಮನಿಸೋದಕ್ಕೆ ಸಾಧ್ಯವಾಗದಷ್ಟು ಅವರು ಅದ್ಭುತವಾಗಿ ಅಭಿನಯಿಸಿದ್ರು. ಆದರೆ ಈ ಇಮ್ರಾನ್ ಅವರ ಜೀವನ ಇವತ್ತಿನ ಯುವಕರಿಗೆ ಒಂದು ದೊಡ್ಡ ಸ್ಫೂರ್ತಿ. ನಮ್ಮ ಜೀವನವನ್ನ ಎಲ್ಲಿಂದ ಬೇಕಾದರೂ ಶುರು ಮಾಡಬಹುದು, ಕನಸು ಕಂಡಿದ್ದನ್ನ ಸಾಧಿಸಬಹುದು ಅನ್ನೋದನ್ನ ಅವರು ಸಾಬೀತುಪಡಿಸಿದ್ದಾರೆ. ಒಬ್ಬ ಸಾಮಾನ್ಯ ಟೈಲರ್ ಆಗಿದ್ದಂತ ವ್ಯಕ್ತಿ ಹೋಮ್ ಸಿನಿಮಾದ ಅಭಿನಯಕ್ಕಾಗಿ ರಾಷ್ಟ್ರಪತಿಯವರ ಕೈಯಿಂದ ರಾಷ್ಟ್ರೀಯ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಿದ್ರು. ಈಗ ಕರುಪ್ಪು ಸಿನಿಮಾದ ಮೂಲಕ ತಮಿಳುನಾಡಿನಾದ್ಯಂತ ವೈರಲ್ ಆಗಿದ್ದಾರೆ. ಸಾಮಾನ್ಯವಾಗಿ ಹೀರೋಗಳನ್ನ ಯುವಕರು ಹೊಗಳುತ್ತಾರೆ, ಆದ್ರೆ ಇಮ್ರಾನ್ ಅವರ ಅಸಾಧಾರಣ ಅಭಿನಯವನ್ನ ಸಂಪೂರ್ಣ ಪ್ರೇಕ್ಷಕ ಲೋಕನೇ ಮೆಚ್ಚುವಂತಾಗಿದೆ. ಇವರು ಯಾವತ್ತೂ ತಮ್ಮ ವಯಸ್ಸನ್ನ ನೆನಪಿಸ್ಕೊಳ್ಳಿಲ್ಲ, ಬಡತನವನ್ನ ನೆನಪಿಸ್ಕೊಳ್ಳಿಲ್ಲ, ಓದು ಕಡಿಮೆ ಅಂತ ಹಿಂದೆ ಸರಿಲಿಲ್ಲ, ನಾನು ನೋಡೋದಕ್ಕೆ ಚೆನ್ನಾಗಿಲ್ಲ ಅಂತ ಜೀವನವನ್ನ ಯಾವತ್ತೂ ದೂಷಿಸಲಿಲ್ಲ. ಒಂದ್ ಕಾಲದಲ್ಲಿ ಯೂನಿಫಾರ್ಮ್ ಅನ್ನು ಕೊಡೋದಕ್ಕೆ ಹಣ ಇರಲಿಲ್ಲ, ಪುಸ್ತಕ ಖರೀದಿ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ಕನಿಷ್ಠ ಒಂದು ಪೆನ್ ಅನ್ನು ಕೂಡ ಕೊಂಡ್ಕೊಳ್ಳೋದಕ್ಕೆ ಸಾಧ್ಯವಾಗದಂತ ಪರಿಸ್ಥಿತಿ ಅದು. ಒಂದ್ ಕಾಲದಲ್ಲಿ ಸಿನಿಮಾ ಸೆಟ್ ನಲ್ಲಿ ಬಟ್ಟೆ ಹೊಲಿತಿದ್ರು, ಇವತ್ತು ಅದೇ ಸೆಟ್ ನಲ್ಲಿ ಮುಖ್ಯ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಒಂದ್ ಕಾಲದಲ್ಲಿ ನಟಿಯರು ಅವ್ರ ಜೊತೆ ನಟಿಸೋದಕ್ಕೆ ನಿರಾಕರಿಸ್ತಿದ್ರು, ಆದ್ರೆ ಇವತ್ತು ಅವ್ರ ಜೊತೆ ನಟಿಸಲು ಕಲಾವಿದರು ಹೆಮ್ಮೆ ಪಡ್ತಿದ್ದಾರೆ. ವೀಕ್ಷಕರೇ, ನೀವು ಮಲಯಾಳಂನ ಸಿನಿಮಾದ ಅಭಿಮಾನಿಗಳಾಗಿದ್ರೆ ಈ ಇಮ್ರಾನ್ ಅವ್ರ ಬಗ್ಗೆ ನಿಮ್ಗೆ ಗೊತ್ತೇ ಇರುತ್ತೆ. ಈ ಇಮ್ರಾನ್ ಅವರ ನಿಜವಾದ ಹೆಸರು ಕೆ ಸುರೇಂದ್ರನ್. ಇವರು ಹುಟ್ಟಿದ್ದು 1950 ಮಾರ್ಚ್ 16ನೇ ತಾರೀಕು ತಿರುವನಂತಪುರಂನ ಸಮೀಪದ ಒಂದು ಸಣ್ಣ ಹಳ್ಳಿಯಲ್ಲಿ ಇವರು ಜನಿಸ್ತಾರೆ. ಅವ್ರಿಗೆ 4 ಅಕ್ಕ ತಂಗಿಯರು ಹಾಗೂ 2 ಸಹೋದರರು ಇದ್ರು. ಈ ಒಂದು ದೊಡ್ಡ ಕುಟುಂಬವನ್ನ ಸಾಕೋದು ಅವರ ತಂದೆಗೆ ತುಂಬಾ ಕಷ್ಟ ಆಗ್ತಿತ್ತು. ಈ ಸುರೇಂದ್ರ ಅವ್ರಿಗೆ ಓದ್ಬೇಕು ಅನ್ನುವಂತ ಆಸೆ ತುಂಬಾನೇ ಇತ್ತು. ಅವರು 4ನೇ ತರಗತಿವರೆಗೂ ಸರ್ಕಾರಿ ಶಾಲೆಯಲ್ಲಿ ಓದ್ತಾರೆ. ಆದ್ರೆ ಮನೆಯ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿತ್ತು. ಅವರ ತಂದೆ ತಾಯಿಗೆ ಇವ್ರಿಗೆ ಒಂದ್ ಜೊತೆ ಯೂನಿಫಾರ್ಮ್ ಅನ್ನು ಕೂಡ ಕೊಡಿಸೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ಒಂದು ಪೆನ್ ಅನ್ನು ಕೂಡ ಕೊಡಿಸೋದಕ್ಕೆ ಸಾಧ್ಯವಾಗದಷ್ಟು ಬಡತನ ಅವ್ರ ಮನೆಯಲ್ಲಿ ತಾಂಡವವಾಡ್ತಿತ್ತು. ಆ ಒಂದು ಸಮಯದಲ್ಲಿ ತಿರುವನಂತಪುರಂನಲ್ಲಿ ಅವರ ಮಾವ ಟೈಲರ್ ಕೆಲಸವನ್ನ ಮಾಡ್ತಿದ್ರು. ಆದ್ರಿಂದ ಇವರ ತಂದೆ ತಾಯಿ ಇಬ್ರು ಕೂಡ ಇವರನ್ನ ಅವ್ರ ಬಳಿ ಕಳುಹಿಸಿಕೊಟ್ಟಿದ್ರು. ಆಗ ಈ ಸುರೇಂದ್ರನ್ ಬಹಳ ಬೇಗ ಅವ್ರ ಬಳಿ ಟೈಲರಿಂಗ್ ಕೆಲಸವನ್ನ ಕಲ್ತ್ಕೊಳ್ತಾರೆ, ಮತ್ತೆ ಸಂಪಾದನೆ ಮಾಡೋದಕ್ಕೂ ಶುರು ಮಾಡ್ತಾರೆ. ಆದ್ರೆ ಇದೇ ಸಮಯದಲ್ಲಿ ಅವರ ಒಬ್ಬ ಸ್ನೇಹಿತನ ಕಾರಣದಿಂದ ನಟನೆ ಮೇಲೆ ಆಸಕ್ತಿ ಮೂಡೋದಕ್ಕೆ ಶುರುವಾಗಿತ್ತು. ಅವರು ಸ್ಟೇಜ್ ಶೋಗಳಲ್ಲಿ ಭಾಗವಹಿಸೋದಕ್ಕೆ ಶುರು ಮಾಡಿದ್ರು, ನಾಟಕ ತಂಡಗಳಿಗೆ ಸೇರ್ಕೊಂಡ್ರು. 4ನೇ ತರಗತಿವರೆಗೂ ಮಾತ್ರ ಓದಿದ್ರು, ಓದು ಮತ್ತು ಬರೆಯೋದನ್ನ ಸ್ವತಃ ಅಭ್ಯಾಸ ಮಾಡಿ ಚೆನ್ನಾಗೇನೆ ಕಲ್ತ್ರು. ಕೆಲವೊಂದ್ಸಾರಿ ದೂರದರ್ಶನ ಕಾರ್ಯಕ್ರಮಗಳಲ್ಲೂ ಕೂಡ ಕಾಣಿಸ್ಕೊಂಡ್ರು. ಆ ಒಂದು ಸಮಯದಲ್ಲಿ ಅವರ ಮೂಲ ಹೆಸರು ಸುರೇಂದ್ರನ್ ಆಗಿತ್ತು, ಆದ್ರೆ ಅವರ ನಾಟಕದ ಗುರು ಅವ್ರಿಗೆ ಇಮ್ರಾನ್ ಅಂತ ಹೆಸರು ಕೊಟ್ಟಿದ್ರು. ಇದಾದ್ಮೇಲೆ ಇವರು ಇದೇ ಒಂದು ಹೆಸರನ್ನ ಮುಂದುವರಿಸಿಕೊಂಡು ಹೋದ್ರು. ಆದ್ರೆ ಮದುವೆ ಆದ ನಂತರ ಅವರು ಮತ್ತೆ ಟೈಲರಿಂಗ್ ಕೆಲಸದತ್ತ ಹೆಚ್ಚು ಗಮನವನ್ನ ಕೊಡಬೇಕಾಯಿತು, ಏಕೆಂದ್ರೆ ಕುಟುಂಬದ ಜವಾಬ್ದಾರಿ ಹೆಚ್ಚಾಗಿತ್ತು. ಮನೆ ನಡೆಸೋದಕ್ಕೆ ಸಂಪಾದನೆಯನ್ನ ಮಾಡಲೇಬೇಕಿತ್ತು. ಆದ್ರೆ ಇಲ್ಲಿ ಅವರ ಜೀವನಕ್ಕೆ ಒಂದು ದೊಡ್ಡ ತಿರುವು ಸಿಕ್ಕಿತ್ತು. ಒಬ್ಬ ಸಿನಿಮಾ ಸ್ನೇಹಿತ ಸಿನಿಮಾ ಸೆಟ್ ಗಳಲ್ಲಿ ಬಟ್ಟೆ ಹೊಲಿದ್ರೆ ಹೆಚ್ಚು ಹಣ ಸಿಗುತ್ತೆ ಅಂತ ಅವ್ರಿಗೆ ಸಲಹೆ ಕೊಟ್ಟಿದ್ದ. ಆದ್ರಿಂದ ತಮ್ಮ ಸಹೋದರನ ಜೊತೆ ಸೇರಿ ಇಮ್ರಾನ್ ಬ್ರದರ್ಸ್ ಎಂಬ ಒಂದು ಟೈಲರ್ ಅಂಗಡಿಯನ್ನ ಶುರು ಮಾಡ್ತಾರೆ. ಅವರು ಸಿನಿಮಾ ಆರ್ಡರ್ ಗಳಿಗೆ ಬಟ್ಟೆಯನ್ನ ಹೊಲಿತಾ ಇದ್ರು. ನಂತರ ಅವರ ಕೆಲಸದ ಗುಣಮಟ್ಟವನ್ನ ನೋಡಿ ನಿರ್ದೇಶಕರು ಅವರನ್ನ ನೇರವಾಗಿ ಸಿನಿಮಾ ಸೆಟ್ ಗಳಿಗೆ ಕರೆಯೋದಕ್ಕೆ ಶುರು ಮಾಡ್ತಾರೆ. ಅವ್ರಿಗೆ ಯಾವುದೇ ರೀತಿಯ ಡ್ರೆಸ್ ಬೇಕಾದ್ರೂ ಕೂಡ ಅದನ್ನ ಅವ್ರಿಗೆ ಬೇಕಾದ ರೀತಿಯಲ್ಲಿ ವಿನ್ಯಾಸವನ್ನ ಬದಲಿಸಿ ಅರ್ಧ ಗಂಟೆ ಒಳಗೆ ಹೊಲಿದು ಕೊಡ್ತಿದ್ರು. ಇದ್ರ ಮಧ್ಯೆ ಅವರು ತಮ್ಮ ಹಾಸ್ಯ ಮಾತುಗಳಿಂದ ಎಲ್ಲರ ಗಮನವನ್ನ ಸೆಳಿತಾ ಇದ್ರು. ಇದನ್ನ ಒಂದ್ಸಾರಿ ಒಬ್ಬ ನಿರ್ದೇಶಕರು ಗಮನಿಸಿದ್ರು. ನೀವ್ಯಾಕೆ ನಟ ಆಗ್ಬಾರ್ದು, ನಿಮ್ಮೊಳಗೆ ಒಬ್ಬ ಕಲಾವಿದ ಇದ್ದಾನೆ ಅಂತ ಹೇಳಿದ್ರು. ಆದ್ರೆ ಇಮ್ರಾನ್ ಅದನ್ನ ಕೇಳಿ ನಕ್ಕು ಸುಮ್ನಾಗಿದ್ರು. ಇದಾದ್ಮೇಲೆ ಒಂದ್ ದಿವಸ ಸಿನಿಮಾ ಶೂಟಿಂಗ್ ವೇಳೆ ಒಂದು ಸಣ್ಣ ಪಾತ್ರಕ್ಕೆ ಒಬ್ಬ ನಟ ಬರ್ಬೇಕಿತ್ತು, ಆದ್ರೆ ಆತ ಅವತ್ತು ಬಂದಿರ್ಲಿಲ್ಲ. ಆಗ ನಿರ್ದೇಶಕ ರಾಜಸೇನನ್ ಅವರು ಮರದ ಕೆಳಗೆ ಕೂತು ಬಟ್ಟೆ ಹೊಲಿತಿದ್ದಂತ ಇಮ್ರಾನ್ ಸರನ್ನ ಕರೆದಿದ್ರು. ಒಬ್ಬ ಮ್ಯಾರೇಜ್ ಬ್ರೋಕರ್ ಪಾತ್ರ ಮಾಡಬೇಕು, 4 ಡೈಲಾಗ್ಗಳು ಇದ್ದಾವೆ, ಅದನ್ನ ನೀನ್ ಮಾಡ್ತೀಯ ಅಂತ ಕೇಳಿದ್ರು. ಅದಕ್ಕೆ ಇಮ್ರಾನ್ ತಕ್ಷಣ 4 ಡೈಲಾಗ್ ಏನ್ ಸರ್, ನೀವು 40 ಡೈಲಾಗ್ ಕೊಟ್ರು ಕೂಡ ನಾನು ಹೇಳ್ತೀನಿ ಅಂತ ಅದಕ್ಕೆ ಒಪ್ಕೊಂಡಿದ್ರು. ನಾನು 100 ನಾಟಕಗಳಲ್ಲಿ ಅಭಿನಯಿಸಿದ್ದೇನೆ, ಡೈಲಾಗ್ ಹೇಳೋದು ನನಗೆ ಕಷ್ಟ ಅಲ್ಲ ಅಂತ ಹೇಳಿದ್ರು. ನಂತರ ಅವರು ನಿಜವಾಗ್ಲೂ ಆ ಒಂದು ಸಣ್ಣ ಪಾತ್ರದಲ್ಲಿ ಅದ್ಭುತವಾಗಿನೇ ನಟಿಸಿದ್ರು. ಕೇವಲ 15 ನಿಮಿಷಗಳಲ್ಲಿ ಆ ಒಂದು ಸೀನ್ ಓಕೆ ಆಯ್ತು. ಈ ರೀತಿ 1993ರಲ್ಲಿ ಮೇಳಿ ಪರಂಬಿಲ್ ಅಣ್ಮೀಡು ಅನ್ನುವಂತ ಸಿನಿಮಾದ ಮೂಲಕ ಮೊದಲ ಬಾರಿಗೆ ಅವರು ತೆರೆಗೆ ಬಂದ್ರು. ನಂತರ ಇವ್ರ ಬಗ್ಗೆ ಇತರ ನಿರ್ದೇಶಕರು ಗೊತ್ತಾಗ್ತಾ ಹೋಯಿತು. ಇವರ ಕಾಮಿಡಿ ಟೈಮಿಂಗ್ ಕೂಡ ಅದ್ಭುತವಾಗಿತ್ತು. ಆದ್ರಿಂದ CID ಉನ್ನಿಕೃಷ್ಣನ್ ಅನ್ನುವಂತ ಸಿನಿಮಾದಲ್ಲಿ ಅವ್ರಿಗೆ ಒಂದು ದೊಡ್ಡ ಪಾತ್ರನೇ ಸಿಕ್ತು. ಇದಾದ ನಂತರ ಅವರು ಹಿಂದಿರುಗಿ ನೋಡುವಂತ ಪರಿಸ್ಥಿತಿ ಬರಲೇ ಇಲ್ಲ. ಒಂದ್ ಕಾಲದಲ್ಲಿ ಸಿನಿಮಾ ಸೆಟ್ ನಲ್ಲಿ ಬಟ್ಟೆ ಹೊಲಿತಿದ್ದಂತ ವ್ಯಕ್ತಿ ಅದೇ ಸೆಟ್ ನಲ್ಲಿ ನಟರ ಜೊತೆ ಕೂತು ಅನೇಕ ಸಿನಿಮಾಗಳಲ್ಲಿ ಅಭಿನಯಿಸೋದಕ್ಕೆ ಶುರು ಮಾಡಿದ್ರು. ಆದ್ರೆ ಇಮ್ರಾನ್ ಅವ್ರಿಗೆ ಒಂದು ಆಸೆ ಇತ್ತು.
ಅವರು ಕೇವಲ ಕಾಮಿಡಿ ನಟನಾಗಿ ಉಳಿಯೋದಿಕ್ಕೆ ಬಯಸಲಿಲ್ಲ. ಪ್ರೇಕ್ಷಕರ ನೆನಪಲ್ಲಿ ಉಳಿಯುವಂತ ಪಾತ್ರಗಳನ್ನ ಮಾಡೋದಿಕ್ಕೆ ಅವರ ಮನಸ್ಸು ಹಾತೊರೆದಿತ್ತು. ಅದಕ್ಕಾಗಿನೇ ಅವರು ನಿರ್ದೇಶಕರ ಬಳಿ ಹೋಗಿ ಬೇಡ್ಕೊಳ್ತಿದ್ರು. ನಾನು ಯಾವ ಪಾತ್ರ ಬೇಕಾದ್ರೂ ಮಾಡ್ತೀನಿ, ಕಾಮಿಡಿ ಹೊರತುಪಡಿಸಿ ಬೇರೆ ಪಾತ್ರಗಳನ್ನ ಕೊಡಿ ಅಂತ ಕೇಳ್ಕೊಳ್ತಿದ್ರು. ಅವರಲ್ಲಿ ಯಾವುದೇ ಅಹಂಕಾರ ಇರಲಿಲ್ಲ. ಅವರ ಒಳಗೆ ಇದ್ದಂತ ಈ ಒಂದು ಹಂಬಲ ನೋಡಿ ನಿರ್ದೇಶಕರು ಒಳ್ಳೆ ಅವಕಾಶಗಳನ್ನ ಕೊಡೋದಕ್ಕೆ ಶುರು ಮಾಡಿದ್ರು. ಅವರು ಹರಿಶ್ರೀ ಅಶೋಕನ್ ಜೊತೆ ಮಾಡಿದಂತ ಅನೇಕ ಪಾತ್ರಗಳು ದೊಡ್ಡ ಹಿಟ್ ಆಗಿದ್ವು. ಪೊಟಾಸ್ ಬಾಂಬ್ ಸಿನಿಮಾದಿಂದ ಅವರಿಗೆ ಉತ್ತಮ ಹೆಸರು ಸಿಕ್ತು. ಅಪೋತಿಕರಿ ಸಿನಿಮಾದ ಅಭಿನಯಕ್ಕಾಗಿ ಕೇರಳ ರಾಜ್ಯ ಪ್ರಶಸ್ತಿಯನ್ನು ಕೂಡ ಅವರು ಪಡ್ಕೊಂಡ್ರು. ಈ ರೀತಿ ಒಂದಲ್ಲ ಎರಡಲ್ಲ ಅನೇಕ ಸಿನಿಮಾಗಳಲ್ಲಿ ನಟಿಸಿ ಹೆಸರನ್ನ ಗಳಿಸಿದ್ರು. ನಂತರ ಹೋಮ್ ಸಿನಿಮಾದ ಅಭಿನಯಕ್ಕಾಗಿ ರಾಷ್ಟ್ರ ಪ್ರಶಸ್ತಿ ಕೂಡ ಪಡ್ಕೊಂಡ್ರು. ಅವರ ಅಭಿನಯ ನೋಡಿ ಸಿನಿಮಾ ವಿಮರ್ಶಕರು ಆಶ್ಚರ್ಯ ಪಡೆದಿದ್ರು. ಒಂದು ಹಂತದಲ್ಲಿ ಅವರು ಸ್ಟಾರ್ ಕಾಮಿಡಿಯನ್ ಆಗಿಯೂ ಅದೇ ಸಮಯದಲ್ಲಿ ಒಬ್ಬ ಅದ್ಭುತ ನಟನಾಗಿಯೂ ಕೂಡ ಗುರುತಿಸಿಕೊಂಡ್ರು. ಇಂದ್ರನ್ಸ್ ಅವರನ್ನ ಹೀರೋ ಮಾಡಿ ಸಿನಿಮಾ ಮಾಡುವಂತ ಆಲೋಚನೆ ಕೂಡ ಹಲವರಿಗೆ ಬಂದಿತ್ತು. ನಿರ್ಮಾಪಕರು ಮತ್ತು ನಿರ್ದೇಶಕರು ಕೂಡ ಇದಕ್ಕೆ ಮುಂದೆ ಬಂದ್ರು. ಈ ರೀತಿ ಒಂದು ಸಿನಿಮಾದಲ್ಲಿ ಅವರು ನಾಯಕ ಕೂಡ ಆದರು. ಆದ್ರೆ ಆ ಒಂದು ಅವಕಾಶ ಅವರಿಗೆ ಸಂತೋಷವನ್ನ ಕೊಡ್ಲಿಲ್ಲ, ಬದಲಿಗೆ ನೋವನ್ನ ಕೊಟ್ಟಿತ್ತು. ಏಕೆಂದ್ರೆ ಸಿನಿಮಾಗೆ ಇವರು ಹೀರೋ ಅಂದ ತಕ್ಷಣ ಹಲವಾರು ನಟಿಯರು ಆ ಒಂದು ಸಿನಿಮಾದಿಂದ ಹಿಂದೆ ಸರಿತಾ ಇದ್ರು. ನಾವು ಅವ್ರ ಜೊತೆ ನಡ್ಸಲ್ಲ ಅಂತ ಹೇಳ್ತಿದ್ರು. ಯಾವುದೇ ನಟಿಯ ಬಳಿ ಕತೆ ಹೋದಾಗ ಮೊದಲು ಕೇಳ್ತಿದ್ದಂತ ಪ್ರಶ್ನೆ ಆ ಸಿನಿಮಾದ ಹೀರೋ ಯಾರು ಅಂತ. ಆಗ ಅವ್ರಿಗೆ ಇಂದ್ರಾನ್ಸ್ ಅನ್ನುವಂತ ಉತ್ತರ ಸಿಕ್ತಿತ್ತು. ಅದಾದ ನಂತರ ಅವರಿಂದ ಯಾವುದೇ ಪ್ರತಿಕ್ರಿಯೆ ಬರ್ತಿರ್ಲಿಲ್ಲ. ಕೆಲವರಂತೂ ನೇರವಾಗಿನೇ ಅವ್ರ ಜೊತೆ ನಾನು ನಡ್ಸಲ್ಲ ಅಂತ ಹೇಳ್ತಿದ್ರು. ಇದಕ್ಕೆ ಕಾರಣ ಏನ್ ಗೊತ್ತಾ? ಅದು ಅವರ ರೂಪ. ಅವರು ಸುಂದರವಾಗಿರ್ಲಿಲ್ಲ, ಹೀರೋ ತರ ಕಾಣಿಸೋದಿಲ್ಲ ಅನ್ನುವಂತ ಕಾರಣ ಕೊಟ್ಟು ಅವ್ರ ಜೊತೆ ನಟಿಸಲು ನಿರಾಕರಿಸ್ತಿದ್ರು. ಈ ರೀತಿ ಸಿನಿಮಾ ರದ್ದಾದಾಗ್ಲೆಲ್ಲ ಇಂದ್ರನ್ಸ್ ಅವರ ಹೃದಯ ಒಡೆದಂತಾಗ್ತಿತ್ತು. ಹೊರಗಡೆ ಮಾತ್ರ ಅವರು ನಗ್ತಾ ಇದ್ರು, ಆದ್ರೆ ಒಳಗಡೆ ಪ್ರತಿ ದಿವಸ ನೋವನ್ನ ಅನುಭವಿಸ್ತಾ ಇದ್ರು. ಆದ್ರೂ ಅವರ ಪ್ರತಿಭೆ ಮಾತ್ರ ಯಾವತ್ತೂ ಕಡಿಮೆ ಆಗ್ಲಿಲ್ಲ. ಅದೇ ಸಮಯದಲ್ಲಿ ಚಿನ್ನ ಚಿನ್ನ ಆಸೆ ಎಂಬ ಒಂದು ಸಿನಿಮಾ ಶುರುವಾಗುತ್ತೆ. ಅದರಲ್ಲಿ ಇಂದ್ರನ್ಸ್ ಪಾತ್ರ ಬಹುತೇಕ ಹೀರೋ ಪಾತ್ರದಷ್ಟೇ ಮಹತ್ವವಾಗಿತ್ತು. ಆ ಒಂದು ಸಿನಿಮಾದಲ್ಲಿ ನಟಿ ಮಧುಬಾಲ ಅವರನ್ನ ನಾಯಕಿಯಾಗಿ ಆಯ್ಕೆ ಮಾಡಲಾಯಿತು. ಈ ಒಂದು ವಿಷಯ ಗೊತ್ತಾದ ಕೂಡಲೇ ಇಂದ್ರನ್ಸ್ ಅವರ ಹಳೆಯ ಭಯ ಮತ್ತೆ ಶುರುವಾಯಿತು. ಮಧುಬಾಲ ಅವರು ನಿಜವಾಗ್ಲೂ ನನ್ನ ಜೊತೆ ನಟಿಸ್ತಾರ ಅಥವಾ ಮಧ್ಯದಲ್ಲೇ ಸಿನಿಮಾವನ್ನು ಬಿಟ್ಟು ಹೋಗ್ತಾರ ಎಂಬ ಆತಂಕ ಅವರಿಗೆ ಕಾಡೋದಿಕ್ಕೆ ಶುರುವಾಗಿತ್ತು. ಸಿನಿಮಾದ ಶೂಟಿಂಗ್ ದಿನಗಳು ಹತ್ರ ಬರ್ತಿದ್ವು, ಆದ್ರೆ ಇಂದ್ರನ್ಸ್ ಅವರ ಮನಸ್ಸಲ್ಲಿ ಭಯ ಮಾತ್ರ ಕಡಿಮೆ ಆಗ್ತಿರ್ಲಿಲ್ಲ. ಒಂದಿನ ಮಧುಬಾಲ ಶೂಟಿಂಗ್ ಸೆಟ್ಗೆ ಬರ್ತಾರೆ, ಕ್ಯಾಮರಾ ಮುಂದೆ ನಿಂತರು. ಇದನ್ನು ನೋಡಿದಂತ ಇಂದ್ರನ್ಸ್ ಅವರ ಮನಸ್ಸಲ್ಲಿ ಇದ್ದಂತ ಭಯ ಇನ್ನಷ್ಟು ಹೆಚ್ಚಾಯ್ತು. ಕೊನೆಗೆ ಅವರು ನೇರವಾಗಿ ಮಧುಬಾಲ ಅವ್ರ ಬಳಿ ಹೋಗಿ ಒಂದು ಪ್ರಶ್ನೆಯನ್ನ ಕೇಳಿದ್ರು. ನೀವು ನಿಜವಾಗ್ಲೂ ನನ್ನ ಜೊತೆ ನಡೆಸ್ತಿದ್ದೀರಾ ಅಂತ ಕೇಳಿದ್ರು. ಈ ಒಂದು ಪ್ರಶ್ನೆ ಕೇಳಿ ಮಧುಬಾಲ ನಗ್ತಾ ಉತ್ತರಿಸಿದ್ರು, ನಾನು ಹೀರೋಗಳ ರೂಪವನ್ನ ನೋಡಲ್ಲ, ಕತೆ ಮಾತ್ರ ನೋಡ್ತೀನಿ, ನಾನು ಮುಖನ ನೋಡೋದಿಲ್ಲ, ನಟನೆ ಮಾತ್ರ ನೋಡ್ತೀನಿ ಅಂತ ಹೇಳಿದ್ರು. ಈ ಒಂದು ಮಾತನ್ನ ಕೇಳಿದ ನಂತರ ಇಂದ್ರನ್ಸ್ ಅವರ ಕಣ್ಣಲ್ಲಿ ಸಂತೋಷ ಸ್ಪಷ್ಟವಾಗಿನೇ ಕಾಣಿಸ್ತಿತ್ತು. ಒಂದು ಸಿನಿಮಾದಲ್ಲಿ ಅವರ ಅಭಿನಯವನ್ನ ನೋಡಿ ಮಮ್ಮೂಟಿ ತುಂಬಾ ಮೆಚ್ಕೊಂಡಿದ್ರು. ಸ್ವತಃ ಕರೆ ಮಾಡಿ ತಾನೇ ಅವ್ರಿಗೆ ಅಭಿನಂದಿಸಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ಎಷ್ಟು ಬಾರಿ ಕರೆ ಮಾಡಿದ್ರು ಕೂಡ ಅವರು ಫೋನನ್ನ ರಿಸೀವ್ ಮಾಡಲಿಲ್ಲ. ಕೆಲ ದಿವಸಗಳ ನಂತರ ಶೂಟಿಂಗ್ ಸೆಟ್ ನಲ್ಲಿ ಇಬ್ರು ಭೇಟಿ ಆಗ್ತಾರೆ. ಆಗ ಮಮ್ಮೂಟಿ ಕೇಳಿದ್ರು, ನಾನ್ ನಿಮ್ಗೆ ಎಷ್ಟು ಬಾರಿ ಕರೆ ಮಾಡಿದ್ರು ಕೂಡ ನೀವು ಯಾಕೆ ನನ್ನ ಫೋನ್ ರಿಸೀವ್ ಮಾಡೋದಿಲ್ಲ, ಏನಾಯ್ತು, ನಮ್ ಜೊತೆ ಮಾತಾಡೋದಿಲ್ವಾ ಅಂತ ಕೇಳಿದ್ರು. ಈ ಒಂದು ಮಾತನ್ನ ಕೇಳಿದ ತಕ್ಷಣ ಇಂದ್ರಾನ್ಸ್ ಶಾಕ್ ಆಗಿದ್ರು. ಅವರು ತಕ್ಷಣ ತಮ್ಮ ಹಳೆಯ ಫೋನ್ ಅನ್ನ ತೆಗೆದು ತೋರಿಸಿದ್ರು. ಅದು ಕೇವಲ 1,500 ರೂಪಾಯಿ ಬೆಲೆ ಬಾಳುವಂತ ಸರಳ ಫೋನ್ ಆಗಿತ್ತು. ನನ್ಗೆ ನಿಜವಾಗ್ಲೂ ಕೂಡ ಗೊತ್ತಾಗ್ಲಿಲ್ಲ ಸರ್, ಆ ಫೋನ್ ನಲ್ಲಿ ಹೆಸರುಗಳು ಇಂಗ್ಲಿಷ್ ನಲ್ಲೇ ಬರ್ತವೆ, ನನ್ಗೆ ಓದೋದಕ್ಕೆ ಬರೋದಿಲ್ಲ, ಇದರಲ್ಲಿ ಮಲಯಾಳಂ ಕೂಡ ಕಾಣಿಸೋದಿಲ್ಲ ಅಂತ ಹೇಳಿದ್ರು. ಅದನ್ನ ಕೇಳದಂತ ಮಮ್ಮೂಟಿ ತಕ್ಷಣ ಒಂದು ದುಬಾರಿ ಸ್ಮಾರ್ಟ್ ಫೋನ್ ಅನ್ನ ತಂದ್ಕೊಟ್ಟಿದ್ರು. ಆದ್ರೆ ಇಂದ್ರಾನ್ಸ್ ಅದನ್ನ ಬಳಸ್ತಾ ಇಲ್ಲ. ಅವರು ಆ ಒಂದು ಫೋನ್ ಅನ್ನ ತಮ್ಮ ಮಗನ್ಗೆ ಕೊಟ್ಟಿದ್ರು. ಆದ್ರೆ ಇವತ್ತಿಗೂ ಅವ್ರಿಗೆ ಗೂಗಲ್ ಪೇ ಬಳಸೋದಕ್ಕೆ ಸರಿಯಾಗಿ ಬರೋದಿಲ್ಲ ಅಂತ ಹಲವಾರು ಸಂದರ್ಶನಗಳಲ್ಲಿ ಹೇಳ್ಕೊಂಡಿದ್ದಾರೆ. ಇದೇ ಕಾರಣಕ್ಕೇನೆ ಕರುಪ್ಪು ಸಿನಿಮಾದಲ್ಲಿನ ಕೆಲವು ದೃಶ್ಯಗಳಲ್ಲಿ ಅವರು ಅಷ್ಟೊಂದು ಸಹಜವಾಗಿ ನಟಿಸೋದಕ್ಕೆ ಸಾಧ್ಯವಾಯಿತು ಅಂತ ಹೇಳಲಾಗುತ್ತೆ. ಆದ್ರೆ ವೀಕ್ಷಕರೇ, ಈ ಇಂದ್ರನ್ಸ್ ಬಗ್ಗೆ ತಿಳಿಯಲೇಬೇಕಾದಂತ ಅತ್ಯಂತ ದೊಡ್ಡ ವಿಷಯ ಇನ್ನೂ ಕೂಡ ಇದೆ. ಅವರು ಕೇವಲ 4ನೇ ತರಗತಿವರೆಗೂ ಮಾತ್ರ ಓದಿದ್ರು. ಆದ್ರೆ ಅವರು ಬಾಲ್ಯದಲ್ಲೇ ನಿಂತಿದ್ದಂತ ಆ ಒಂದು ಶಿಕ್ಷಣವನ್ನ ಮತ್ತೆ ಶುರು ಮಾಡೋದಕ್ಕೆ ನಿರ್ಧರಿಸಿದ್ರು. 68ನೇ ವಯಸ್ಸಿನಲ್ಲಿ ಮತ್ತೆ ಶಾಲೆಗೆ ಸೇರ್ಕೊಳ್ತಾರೆ. ಮತ್ತೆ 10ನೇ ತರಗತಿ ಪರೀಕ್ಷೆಯನ್ನು ಕೂಡ ಬರೀತಾರೆ. ಇವತ್ತಿಗೆ ಅವರಿಗೆ ವಯಸ್ಸು 70 ವರ್ಷ. ಆದ್ರೆ ಅವರು ಇವತ್ತಿಗೂ ಉನ್ನತ ಶಿಕ್ಷಣ ಪಡೆಯೋದಕ್ಕೆ ಪ್ರಯತ್ನಿಸ್ತಿದ್ದಾರೆ. ತಿನ್ನೋದಕ್ಕೆ ಊಟ ಇಲ್ಲದೆ ಬಡತನದಿಂದ ಬಂದಂತ ವ್ಯಕ್ತಿಯವರು 40ನೇ ವಯಸ್ಸಿನ ನಂತರ ನಟನಾಗಿ ಗುರುತಿಸಿಕೊಂಡಂತ ವ್ಯಕ್ತಿಯವರು. ಅವರು ರಾಷ್ಟ್ರ ಪ್ರಶಸ್ತಿಯನ್ನ ಗೆದ್ದ ನಂತರ ಕೂಡ ಕಲಿಯೋದನ್ನ ನಿಲ್ಲಿಸ್ತಿಲ್ಲ. ಇಂದ್ರನ್ಸ್ ಅವರು 1985ರಲ್ಲಿ ಶಾಂತಕುಮಾರಿ ಅವರನ್ನ ಮದುವೆ ಆಗ್ತಾರೆ. ಅವ್ರಿಗೆ ಒಬ್ಬ ಮಗಳು ಮಹಿತಾ ಮತ್ತು ಒಬ್ಬ ಮಗ ಮಹೇಂದ್ರನ್ ಇದ್ದಾರೆ. ಇವತ್ತು ಅವರ ಸಿನಿಮಾಗಳ ಡೇಟ್ಸ್ಗಳು, ಒಪ್ಪಂದಗಳು ಹಾಗೂ ಪೇಮೆಂಟ್ ಬಗ್ಗೆ ಇವೆಲ್ಲವನ್ನು ಕೂಡ ಅವರ ಮಗನೇ ನೋಡ್ಕೊಳ್ತಾರೆ. ಇವತ್ತು ಅವ್ರಿಗೆ 70 ವರ್ಷ ಆದ್ರೂ ಕೂಡ ಇನ್ನೂ ತುಂಬಾ ಚುರುಕಾಗಿನೇ ಇದ್ದಾರೆ. ತಮ್ಮ ಆರೋಗ್ಯದ ರಹಸ್ಯ ಏನು ಅಂತ ಕೇಳಿದಾಗ ಮಿತವಾಗಿ ತಿನ್ನೋದು ಅಂತ ಅವರು ಹೇಳ್ತಾರೆ. ಜೀವನದಲ್ಲಿ ನಿರಾಶೆಗೆ ಸ್ಥಾನ ಕೊಡಬಾರದು. ಎಲ್ಲಿ ನಿಂತಿದ್ದೇವೋ ಅಲ್ಲಿಂದನೇ ಮತ್ತೆ ಶುರು ಮಾಡಬೇಕು. ಶ್ರಮ ಹಾಕಿದ್ರೆ ತಡವಾದ್ರೂ ಕೂಡ ಯಶಸ್ಸು ಖಂಡಿತ ಸಿಗುತ್ತೆ ಅನ್ನೋದಕ್ಕೆ ಈ ಇಂದ್ರನ್ಸ್ ಅವರ ಜೀವನನೇ ಅತ್ಯುತ್ತಮ
ಉದಾಹರಣೆ, ವಯಸ್ಸು ಅನ್ನೋದು ಕೇವಲ ಒಂದು ಸಂಖ್ಯೆ ಮಾತ್ರ ಅನ್ನೋದನ್ನ ಇವ್ರು ನೋಡಿ ಕಲಿಬೇಕಿದೆ. ವೀಕ್ಷಕರೇ, ಇದಿಷ್ಟು ಈ ಇಂದ್ರನ್ಸ್ ಅವರ ಜೀವನದ ಬಗ್ಗೆ ಇರುವಂತಹ ಒಂದಷ್ಟು ಆಸಕ್ತಿಕರ ಮಾಹಿತಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.